ಪಂಚಮಶಾಲಿ ಹೋರಾಟ ಈಗಾಗಲೇ ತೀವ್ರ ಸ್ವರೂಪವನ್ನು ಪಡೆದಿದೆ. ಈಗಾಗಲೇ ಲಾಠಿ ಪ್ರಹಾರ ಕೂಡ ಆಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಸುವರ್ಣಸೌಧಕ್ಕೆ ಹೋರಾಟಗಾರರು ಮುತ್ತಿಗೆ ಹಾಕ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಸುವರ್ಣಸೌಧ ಮುಂದೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿರೋದನ್ನ ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 4 ಅಂದ್ರೆ ಸುವರ್ಣಸೌಧ ಮುಂಭಾಗದಲ್ಲಿ ಮಾಡಿರುವಂತದ್ದು. ಯಾವುದೇ ಸಮಯದಲ್ಲಾದ್ರೂ ಕೂಡ ಪ್ರತಿಭಟನಾಕಾರರು ಬರುವಂತ ಸಾಧ್ಯತೆ ದಟ್ಟವಾಗಿ ಇರುವ ಹಿನ್ನೆಲೆಯಲ್ಲಿ ಯಾವ ಸಮಯದಲ್ಲಾದ್ರೂ ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗಬಹುದು, ತೀವ್ರ ಸ್ವರೂಪವನ್ನ ಪಡಿಬಹುದು ಅನ್ನೋ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಬಂದೋಬಸ್ತನ್ನು ಕೂಡ ಮಾಡಿದರೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಹೆಚ್ಚು ಮಾಡಿರುವಂತ ಯಾವುದೇ ಕ್ಷಣಕ್ಕೂ ಕೂಡ ಪ್ರತಿಭಟನಾಕಾರರು ಇಲ್ಲಿಗೆ ಬರುವಂತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಪ್ರತಿಭಟನಾಕಾರರಿಗೆ ಅವಕಾಶವನ್ನ ಕೊಡಬಾರದು ಅನ್ನೋ ಹಿನ್ನೆಲೆ. ಯಾಕೆಂದ್ರೆ ಒಂದ್ ಕಡೆ ಅಧಿವೇಶನ ಕೂಡ ನಡೀತಾ ಇದೆ, ಒಂದ್ ಕಡೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ಸ್ವರೂಪ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಏಕಾಏಕಿ ವಿಧಾನಸೌಧ ಅಂದ್ರೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಬ್ಯಾರಿಗೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪ್ರತಿಭಟನಾಕಾರರನ್ನ ಮತ್ತೆ ವಶಕ್ಕೆ ಪಡೆಯಲಿಕ್ಕೆ ವಾಹನದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಏರ್ ಜೆಟ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿಭಟನಾಕಾರರು ಹೆಚ್ಚಾಗಿ ಬಂದಂತ ಸಂದರ್ಭದಲ್ಲಿ ಅವರನ್ನ ಚದುರಿಸಲಿಕ್ಕೆ ಕೂಡ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಸಾಕಷ್ಟು ಒಂದು ಕಡೆ 1 ಕಿಲೋಮೀಟರ್ ಅಂದ್ರೆ ಸುವರ್ಣಸೌಧ 1 ಕಿಲೋಮೀಟರ್ ಹಿಂದೆ ಈಗಾಗಲೇ ಬೃಹತ್ ಪ್ರತಿಭಟನೆ ನಡೀತಾ ಇದೆ, ಹೋರಾಟ ಕೂಡ ನಡೀತಾ ಇದೆ, ಲಾಠಿ ಚಾರ್ಜ್ ಕೂಡ ನಡೀತಾ ಇದೆ. ಸುವರ್ಣಸೌಧಕ್ಕೆ ಮತ್ತೆ ಯಾವ ಕಡೆಯಿಂದಲಾದ್ರೂ ಕೂಡ ಪ್ರತಿಭಟನಾಕಾರರು ಮುತ್ತಿಗೆ ಹಾಕುವ ಸಾಧ್ಯತೆಯನ್ನೆಲ್ಲ ಹೆಚ್ಚು ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ನನ್ನ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾರೇ ಕೂಡ ಅಪರಿಚಿತ ವ್ಯಕ್ತಿಗಳು ಕೂಡ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ವಿಚಾರಣೆ ಕೂಡ ನಡೀತಾ ಇದೆ. ಯಾಕಂದ್ರೆ ಏಕಾಏಕಿ ಸುವರ್ಣಸೌಧ ಒಳಭಾಗಕ್ಕೆ ನುಗ್ಗುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಈಗಾಗಲೇ ಅಂದ್ರೆ ತಪಾಸಣೆ ಮಾಡಿ ಒಳಗಡೆಗೆ ಬಿಡ್ತಾ ಇದ್ದಾರೆ. ಅಧಿವೇಶನ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗಿದೆ. ಈಗ ಲಾಠಿ ಚಾರ್ಜ್ ಆದ ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರತಿಭಟನೆಯ ಸ್ವರೂಪ ಜಾಸ್ತಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಸುವರ್ಣಸೌಧಕ್ಕೆ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ಯಾರೂ ಕೂಡ ಇಲ್ಲಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಮತ್ತೆ ರಸ್ತೆಗಳಿಗೆ ಬ್ಯಾರಿಗೇಡ್ ನ ಅಳವಡಿಕೆ ಮಾಡಿ ಪ್ರತಿಭಟನಾಕಾರರು ಯಾರಿದ್ರೆ ಅವರನ್ನ ತಡೆಯುವಂತ ಪ್ರಯತ್ನ ಮತ್ತೆ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಆಗ್ತಾ ಇರುವಂತ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ.